5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. ಯಾರು ಏನು ಕೆಲಸ ಇಲ್ವಲ್ಲ, ಸೋತ್ಬಿಟ್ಟಿದ್ದಾರೆ. ಆದರೆ ಕೆಲಸ ಇಲ್ಲದೆ ಇರೋದ್ರಿಂದ ಏನಾದ್ರು ಬಾಯಿಗೆ ಬಂದಾಗ ಮಾತಾಡಬೇಕಲ್ಲ, ಅದನ್ನು ಮಾತಾಡ್ತಾ ಇದ್ದಾರೆ. ನೋಡಪ್ಪ, ರಾಜ್ಯದ ಜನ ಮೇ ತಿಂಗಳಲ್ಲಿ ನಮಗೆ 136 ಸ್ಥಾನಗಳನ್ನು ಗೆಲ್ಲಿಸಿದ್ದಾರೆ. ಗೊತ್ತಾಯ್ತಾ? 5 ವರ್ಷ ಸುಭದ್ರವಾದಂಥ ಸರ್ಕಾರ ಕೊಡ್ತೀವಿ. BJPಯವರು ಪಾಪ ಭ್ರಮನಿರಸನರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಅಧಿಕಾರ ಇಲ್ಲಿಯವರು ಇರೋಕ್ಕಾಗಲ್ಲ. ಆಪರೇಷನ್ ಕಮಲ ಮಾಡಿ ಒಂದು ಸಾರಿ ಸಕ್ಸಸ್ ಆಗಿಬಿಟ್ಟಿದ್ದಾರೆ. ಅದರಿಂದ ಈಗ ಮತ್ತೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅದು ಸಾಧ್ಯ ಆಗಲ್ಲ. ಸರ್, ಈಗ ರಾಜ್ಯದ ಜನ ಸುಭದ್ರ ಸರ್ಕಾರ ತಮಗೆ ಕೊಟ್ಟಿದ್ದಾರೆ, ಆದರೂ ಕೂಡ ಯಾಕೆ ಸಿಎಂ ಬಗ್ಗೆ ಪದೇ ಪದೇ ಗೊಂದಲದ ಹೇಳಿಕೆ ನಿಮ್ಮ ಪಕ್ಷದಲ್ಲೇ ಕೊಡ್ತಾ ಇದ್ದಾರೆ? ಎಲ್ಲಿ ಯಾರು ಗೊಂದಲ ಯಾರು ಹೇಳಿದ್ದಾರೆ? ಯಾರು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆ, ಇದು ವಿಜಯನಗರ, ವಿಜಯಪುರ, ವಿಜಯನಗರ ಎಲ್ಲಿ ಹೇಳಿದ್ದಾರೆ? ಬಳ್ಳಾರಿನಲ್ಲಿ, ವಿಜಯನಗರದಲ್ಲಿ ಯಾರಪ್ಪ ಹೇಳಿರೋದು? ಹೇಳಿ. ನೀನು ವಿಜಯನಗರದವನು ಇಲ್ಲಿ ಅಲ್ವಾ? ಇಲ್ಲಿ ಯಾರು ಹೇಳಿದಾರ? ಬೇರೆ ಯಾವ ಕೆಲ್ಸಕ್ಕೆ ಬರದಿದ್ದವ್ರು ಮಾತಾಡ್ತಾರಪ್ಪ. ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. ಯಾರು ಹೇಳ್ದವ್ರಿ? ಅದೆಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ರೀ. ಎನಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದು ರೀಜನಲ್ ಪಾರ್ಟಿ ಅಲ್ಲ, ಇದು ಇಟ್ಸ್ ಎ ನ್ಯಾಷನಲ್ ಪಾರ್ಟಿ. ಏನೇ ತೀರ್ಮಾನ ಆಗಬೇಕಾದ್ರೂ ಕೂಡ ಹೈಕಮಾಂಡ್ನ ಜೊತೆ ಚರ್ಚೆ ಮಾಡ್ದೇನೆ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಈಗ ನಾನು ಯಾವುದೇ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ, ನಮ್ಮ ಸರ್ಕಾರ ಬದಲಾವಣೆ ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಯಾಗಿ ಯಾರು MLAಗಳು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ. ಹೈಕಮಾಂಡ್ನವರು ಇದ್ದಾರಲ್ಲ, ನಮಗೊಂದು ಹೈಕಮಾಂಡ್ ಅಂತ ಇದೆ. ಅವರು ಅಂತ ಹೋದ ವರ್ಷ ಫೆಬ್ರವರಿಲಲ್ಲ ಮಾಡಿದ್ದು, ಜನವರಿ. ಈ ವರ್ಷನೂ ಮಾಡ್ತೀವಿ, ಜನವರಿ ಫೆಬ್ರವರಿ. ಹೋದ ವರ್ಷ ಆಗಿದ್ದಂಥ ಟೈಮ್ಗೆ ಮಾಡ್ತೀವಿ. ಏನ ಯಾವ ಸಕ್ಕರೆ ಕಾರ್ಖಾನೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದ. ಈಗ ನಾನು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಐ ವಿಲ್ ಟೇಕ್ ಎ ಡಿಸಿಷನ್. ಸರ್, ಈ ಸಿ ಕ್ಯಾಟಗರಿ ಪಾದಯಾತ್ರೆ ಮಾಡಿ ಬಳ್ಳಾರಿವರೆಗೂ ಅಕ್ರಮ ಗಣಿಗಾರಿಕೆ ವಿರುದ್ಧ ಪಾದಯಾತ್ರೆ ಮಾಡಿದ್ರು ಸರ್. ಈಗ ಸಿ ಕ್ಯಾಟಗರಿ ಮೈನಿಂಗ್ಗಳಿಗೆ ಅನುಮೋದನೆ ಕೊಡೋದಕ್ಕೆ ಕೇಂದ್ರ ಪರಿಸರ ಅರಣ್ಯ ಇಲಾಖೆಯವರು ಅನುಮೋದನೆ ಈಗ ಮುಂದೆ ಹೆಂಗೆ ಸರ್ ಅದು? ನೀವು ಇಲ್ಲ, ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಜೊತೆ 2 ಸಾರಿ ಮೀಟಿಂಗ್ ಮಾಡಿದ್ದೀನಿ. ಯಾವುದೇ ತೊಂದರೆ ಕೊಡಬಾರ್ದು ಗಣಿಗಾರಿಕೆಗೆ ಅಂತ ಹೇಳಿದ್ದೀನಿ. ಅದು ಸಿ ಕ್ಯಾಟಗರಿ ಇರ್ಬೋದು, ಬೇರೆ ಕ್ಯಾಟಗರಿ ಇರ್ಬೋದು, A and B ಕ್ಯಾಟಗರಿ ಇರ್ಬೋದು. ಆ ಕ್ಯಾಟಗರಿಯವರಿಗೆ ನೀವು ತೊಂದರೆ ಕೊಡಬಾರ್ದು ಅಂತ ಹೇಳಿದ್ದೀನಿ. ಫಾರೆಸ್ಟ್ ಲ್ಯಾಂಡ್ ಆದರೆ ಆಲ್ಟರ್ನೇಟಿವ್ ಆಗಿ ಬೇರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಒಬ್ರು ಕೇಳಿ. ನೋಡಪ್ಪ, ನಾವು ಹೋರಾಟ ಮಾಡಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ. ಈಗಲೂ ಅಕ್ರಮ ಗಣಿಗಾರಿಕೆ ನಡೆದರೆ ಅದು ಹೋರಾಟ ಮಾಡ್ತೀವಿ, ಕ್ರಮ ತಗೋತೀವಿ ಅದ್ರ ಮೇಲೆ. ಅಕ್ರಮ ಗಣಿಗಾರಿಕೆ ನಾವು ಹೋರಾಟ ಮಾಡಿದ್ದದ್ದು, ನಾನು, ಉಗ್ರಪ್ಪನವರು, ನಮ್ಮ ಪಾರ್ಟಿ ನಾವೆಲ್ಲ ಹೋರಾಟ ಮಾಡಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ. ಈಗಲೂ ಕೂಡ ಅಕ್ರಮ ಗಣಿಗಾರಿಕೆ ನಡೆದರೆ ಅದರ ಮೇಲೆ ಕಠಿಣವಾದಂಥ ಕ್ರಮ ಕ್ಯಾನ್ಸಲ್ ಮಾಡಿ ಹೋರಾಟ ಮಾಡಿದ್ರೆ
ABC ಆಗಿದೆ. ABC ಆದದ್ದು ಸಿಇಸಿ ಅವರು ಸಿ ಕ್ಯಾಟಗರಿಯಲ್ಲಿ ಮೈನಿಂಗ್ ಮಾಡಬಾರ್ದು ಅಂತಾನೆ ಸುಪ್ರೀಂ ಕೋರ್ಟಿಗೆ ವರದಿ ಕೊಟ್ಟಿದ್ರು. ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿತ್ತು ಸಿ ಕ್ಯಾಟಗರಿಯಲ್ಲಿ ಮೈನಿಂಗ್ ಮಾಡಬಾರ್ದು ಅಂತೇಳಿ. ಈಗ ಕೇಂದ್ರ ಅರಣ್ಯ ಪರಿಸರ ಇಲಾಖೆ ಅನುಮೋದನೆ ಕೊಡ್ತಾ ಇದೆ. ಈಗ ನೀವು ಅದಕ್ಕೆ ಓಕೆ ಅಂದ್ರೆ ಅಲ್ಲಿ ಮೈನಿಂಗ್ ನಡೆಯುತ್ತೆ ಸರ್. 42 ನೋಡಪ್ಪ, ಯಾವುದೇ ಗಣಿಗಾರಿಕೆ ಕಾನೂನು ಪ್ರಕಾರವಾಗಿ ಮಾಡೋದಾದ್ರೆ ಲೈಸೆನ್ಸ್ ತಗೊಂಡು ಮಾಡಿದ್ರೆ ಅವ್ರಿಗೆ ಯಾವುದೇ ತೊಂದರೆ ಕೊಡಲ್ಲ. ನಾ ಎಲ್ಲ ಸಹಕಾರವನ್ನು ಬೆಂಬಲವನ್ನು ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಲಿ, ಬೇರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ, ಅಲ್ಲಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ಸರ್, ಒಂದ್ ಕಡೆ ಕನ್ನಡ ಆಚರಣೆ ಮಾಡ್ತಾ ಇದ್ರು ವರ್ಷ ಪೂರ್ತಿ, ಇನ್ನೊಂದು ಕಡೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನ ಇಲ್ಲ ಸರ್. ಅವ್ರಿಗೆ ಟ್ಯಾಕ್ಸ್ ಕಟ್ಟೋದಕ್ಕೆ ದುಡ್ಡಿಲ್ಲ, ಮತ್ತೆ ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ದುಡ್ಡಿಲ್ಲ ಸರ್. ನನಗೆ ದುಡ್ಡಿಲ್ಲ ಅಂತ ಕೇಳಿದ್ರೆ ಕೊಟ್ಬಿಡ್ತೀನಿ ನಾಳೆನೆ. ದೇವಾಲಯಕ್ಕೆ ಭೇಟಿ ಕೊಡ್ತೀರಾ? ಈಗ ಸಾಯಂಕಾಲ